ಕೊಡಗೇಹಳ್ಳಿ ಮೇನ್ ರೋಡಲ್ಲಿ ಒಂದೊಳ್ಳೆ ಒಳಕಲ್ ಚಿತ್ರಾನ್ನ ಟ್ರೈ ಮಾಡಿದೆ ಗುರು. ಅಷ್ಟೇ ಅಲ್ಲದೆ ಇವ್ರ ಹತ್ರ ಸಿಗೋ ಜೋಳದ ರೊಟ್ಟಿ ಊಟಕ್ಕಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಕ್ಕಪಕ್ಕ PG ಹುಡುಗರು ಅಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಬಂದು ತಿಂತಾರೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಕಾಮ್ ಡೌನ್ ಕೆಫೆ ಅನ್ಬಿಟ್ಟು ವಿದ್ಯಾರಣ್ಯಪುರ ಪೋಸ್ಟ್ ಕೊಡಗೇಹಳ್ಳಿ ಮೇನ್ ರೋಡ್ ಅಲ್ಲೇ ಈ ಜಾಗ ಲೊಕೇಟ್ ಆಗಿರುತ್ತೆ. ಮೊದಲೇ ಹೇಳ್ದಂಗೆ ಇಲ್ಲಿ ಸಿಗೋ ಜೋಳದ ರೊಟ್ಟಿ ಊಟ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಹೆಸರು ಕೇಳಿ ಜೋಳದ ರೊಟ್ಟಿ ಊಟ ನಿಜವೂ ಚೆನ್ನಾಗಿರುತ್ತೆ ಅನ್ಕೊಂಡು ವಿಸಿಟ್ ಮಾಡಿದೆ. ಆದ್ರೆ ನಾನಂತೂ ಇಲ್ಲಿನ ಮೀಲ್ಸು ಮತ್ತೆ ಈ ಒಳಕಲ್ ಚಿತ್ರಾನ್ನಗೆ ಫಿದಾ ಆಗ್ಬಿಟ್ಟೆ ಗುರು. ಫಸ್ಟ್ಗೆ ನನಗೆ ಟೆಂಪ್ಟ್ ಆಗಿದ್ದೆ ಆ ಚಿತ್ರಾನ್ನ, ಸೊ ಅದನ್ನೇ ಮೊದಲಿಗೆ ಟ್ರೈ ಮಾಡಿದೆ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು. ಇನ್ನು ಇಲ್ಲಿನ ಜೋಳದ ರೊಟ್ಟಿ ಮೀಲ್ಸ್ ಅಂತೂ ವರ್ತ್ 100%. ನೀವಂತೂ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಸೊಪ್ಪಿನ ಪಲ್ಯ ಮತ್ತೆ ಜುಲ್ಕಾಯಿಂದ ಶುರು ಮಾಡಿದಂಥ ಈ ಮೀಲ್ಸು ಜೋಳದ ರೊಟ್ಟಿ ಮತ್ತೆ ಎಣ್ಗಾಯ್ ಕಾಂಬಿನೇಷನ್ ಅಂತೂ ಬೇರೆ ಲೆವೆಲ್ ಆಗಿತ್ತು. ಇನ್ನು ಇವ್ರ ಹತ್ರ ಸಿಗೋ ಸಾಂಬಾರು ರಸಮ್ ಅಂತೂ ಅಲ್ಟಿಮೇಟು, ಆಮೇಲೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಟೈಮ್ಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಜೋಳದ ರೊಟ್ಟಿ ಊಟ ತಿಂದೆ ಅಂತಾನೆ ಹೇಳ್ಬೋದು. ನೀವು ಅಷ್ಟೇ ವಿದ್ಯಾರಣ್ಯಪುರ ಅಥವಾ ಕೊಡಗೇಹಳ್ಳಿ ಕಡೆ ಇದ್ರೆ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ.